ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯವು ನೋಡಿಕೊಳ್ಳೋಣ. ಲೋಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ ಅದರ 42ನೇ ವಚನ. ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವೆಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು. ಆಗ ಪರಲೋಕದಿಂದ ಬಂದು ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದನು. ಆತನು ಮನವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು. ಆತನು ಪ್ರಾರ್ಥನೆ ಮುಗಿಸಿ ಎದ್ದು ಶಿಷ್ಯರ ಬಳಿಗೆ ಬಂದು ದುಃಖಭಾರದಿಂದ ಇವರಿಗೆ ನಿದ್ರೆ ಹತ್ತಿರುವುದನ್ನು ಕಂಡು ಅವರಿಗೆ, ನೀವು ನಿದ್ರೆ ಮಾಡುವುದೇನು? ಏಳಿರಿ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ತಂದೆಗೆ, ತಂದೆಯೇ, ನಿನ್ನ ಚಿತ್ತವಿದ್ದರೆ ಈ ಪಾತ್ರೆ ನನ್ನಿಂದ ತೊಲಗಿಸಿಬಿಡು ಎಂದು. ಅಂದರೆ ನಿನ್ನ ಚಿತ್ತವಂತೆ ಆಗಲಿ ಎಂದು. ನೋಡಿ ಪ್ರಿಯರೇ, ಅಂದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ತಂದೆಯೇ, ನಿನ್ನ ಚಿತ್ತವಿದ್ದರೆ ಈ ಪಾತ್ರೆ ನನ್ನಿಂದ ತೊಲಗಿಸು, ಹೀಗೂ ನನ್ನ ಚಿತ್ತವೆಲ್ಲ ನಿನ್ನ ಚಿತ್ತದಂತೆ ಆಗಲಿ ಎಂದು ಹೇಳಿದರು. ಅದು ಹೇಳುವಾಗ ಒಬ್ಬ ದೇವದೂತನು ಬಂದು ಏನು ಮಾಡ್ದ ಅಂದರೆ, ಆತನಿಗೆ ಕಾಣಿಸಿಕೊಂಡಾಗ ಯೇಸು ಸ್ವಾಮಿ ಇನ್ನಷ್ಟು ಆಸಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದರು. ಮಾಡಿದ ನಂತರ ಏನಾಯ್ತಂದರೆ, ಭೂಮಿಗೆ ಆ ಬೆವರು ಒಂದು ರಕ್ತದ ಮೂಲಕವಾಗಿ ಆ ನೆಲದ ಮೇಲೆ ಬಿತ್ತು. ಬೀಳುವಾಗ ದೇವರು ಯೇಸು ಸ್ವಾಮಿ ಪ್ರಾರ್ಥನೆ ಮುಗಿಸಿ ಎದ್ದು ಶಿಷ್ಯರ ಬಳಿಗೆ ಬಂದರು. ಬರುವಾಗ ಶಿಷ್ಯರು ಮಾಡಿದ್ದು ಮಲ್ಕೊಂಡಿರುವಾಗ ಯೇಸು ಸ್ವಾಮಿ ಅವರಿಗೆ ಎಬ್ಬರಿಸಿ ಕೇಳಿದರು, ನೀವೇನು ನಿದ್ದೆ ಮಾಡುವುದು? ಎದ್ದೇಳಿರಿ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿರಿ ಎಂದು ಹೇಳಿದರು. ಹೌದು ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಕೂಡ ನಾವು ಎಚ್ಚರವಾಗಿರೋರಾಗಿರಬೇಕು. ಯಾಕೆಂದರೆ ಯೇಸು ಸ್ವಾಮಿ ಬರೋಣ ಹತ್ತಿರವಾಗಿದೆ. ಅದಕ್ಕಾಗಿ ಇನ್ನಷ್ಟು ನಾವು ದೇವರಿಂದ ಇನ್ನಷ್ಟು ತಿಳಿದುಕೊಂಡು ಇನ್ನಷ್ಟು ನಾವು ಬಲವಾಗಿ ಇರುವಂತೆ ನಾವು ದೇವರಿಂದ ಬೇಡಿಕೊಳ್ಳೋರಾಗಿರಬೇಕು. ಯಾಕೆಂದರೆ ಸಮಯ ಕಡಿಮೆ ಆಗಿದೆ. ಯಾಕೆಂದರೆ ಯೇಸು ಸ್ವಾಮಿ ಎರಡನೇ ಬರೋಣ ಹತ್ತಿರವಾಗಿದೆ. ನಮ್ಮ ಜೀವಿತದಲ್ಲಿ ಕೂಡ ಶೋಧನೆಗೆ ಒಳಗಾಗದಂತೆ ನಾವು ಕೂಡ ಪ್ರಾರ್ಥಿಸಬೇಕು. ಯಾಕೆಂದರೆ ದೇವರು ಶಿಷ್ಯರಿಗೆ ಹೇಳಿದರು, ಶೋಧನೆಗೆ ಒಳಗಂತೆ ನೀವು ಪ್ರಾರ್ಥನೆ ಮಾಡಿರಿ ಎಂದು ಹೇಳಿದರು. ಹಾಗೆ ನಿಮ್ಮ ಜೀವಿತದಲ್ಲಿ ಕೂಡ ಯಾವ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡೋರಾಗಿ ನಾವು ಇರಬೇಕು. ಯಾಕೆಂದರೆ ದೇವರಲ್ಲಿ ಯೇಸು ಸ್ವಾಮಿ ಗೊತ್ತಿತ್ತು, ನನಗೆ ಹಿಡ್ಕೊಂಡು ಹೋಗ್ತಾರೆ ಅಂತೇಳಿ ಗೊತ್ತಿತ್ತು, ಎಲ್ಲರೂ ಶಿಷ್ಯರು ಹೋಗ್ತಾರಂತಲೂ ಗೊತ್ತಿತ್ತು. ಅದಕ್ಕಾಗಿ ಯೇಸು ಸ್ವಾಮಿ ಅವರಿಗೆ ಹೇಳಿದರು. ಹಾಗೆ ನಿಮ್ಮ ಜೀವಿತದಲ್ಲಿ ಕೂಡ ದೇವರು ಬರೋದು ಹತ್ತಿರ ಕ್ಷಣವಾಗಿದೆ. ನೀವು ಕೂಡ ದೇವರಿಂದ ಒಳ್ಳೆ ಬಲವನ್ನು ಪಡೆದುಕೊಳ್ಳೋಣ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ದೇವ, ನಿನಗೆ ಸ್ತೋತ್ರ ಸ್ವಾಮಿ ರಾಜ. ಈ ದಿನವೂ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ವಾಕ್ಯದ ಮೂಲಕವಾಗಿ ಮಾತನಾಡಿದ್ದೀರಿಪ್ಪ, ಅದಕ್ಕಾಗಿ ಸ್ತೋತ್ರ. ಈ ಸಂದೇಶವನ್ನು ನೋಡ್ತಿರುವಂಥ ಪ್ರತಿಯೊಬ್ಬರಿಗೆ ನೀವು ಆಶೀರ್ವದಿಸಿರಿ, ಬಲಪಡಿಸಿರಿ. ಕರ್ತನೆ, ಎರಡು ನೋಡ್ತಿರುವಂಥ ಪ್ರತಿಯೊಬ್ಬರನ್ನು ಮುಟ್ಟಿರಿ, ಶೋಧನೆಗೆ ಒಳಗಾಗದಂತೆ ಅವರನ್ನು ಕರ್ತನೆ ನೀವು ಕಾಯ್ದು ಕಾಪಾಡಿರಿ. ಯೇಸುವಿನ ನಾಮದಲ್ಲಿ